ಇವತ್ತು ಒಂದು ವಿಶೇಷವಾದಂಥ ಮಾಹಿತಿ ಅದೇನು ಅಂತಂದ್ರೆ ಇವತ್ತು ನಾವು ನಮ್ಮ ಆಡಳಿತ ಪಕ್ಷದ ಮಾಹಿತಿ ಮಾಹಿತಿ ಹಕ್ಕುಗಳ ವಿಭಾಗದ ಅಧ್ಯಕ್ಷರಾದಂಥ ನಮ್ಮ ಸೂರ್ಯ ಮುಕುಂದರಾಜ್ ಸರ್ ವಕೀಲರು ಅವ್ರನ್ನ ಭೇಟಿಯಾಗಿದ್ವಿ. ಸೊ ಇವತ್ತು ಭೇಟಿಯಾದಂಥ ಕಾರಣ ಏನು ಅಂತಂದ್ರೆ ನಮಗೆ ಭೇಟಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಸೊ ನಮ್ಮ ಒಂದು ಹಲವಾರು ವಿಷಯಗಳನ್ನು ಅವರಿಗೆ ತಿಳಿಸಿದ್ವಿ. ಎಸ್ಪೆಷಲಿ ಈ ನೇಮಕಾತಿಯ ಕುರಿತಾಗಿ ಈಗ ಏನು ಸರ್ಕಾರ ಒಳ ಮೀಸಲಾತಿಯ ಗೊಂದಲದಲ್ಲಿದೆ. ಸೊ ನೇಮಕಾತಿಗಳನ್ನ ಶುರು ಮಾಡಬೇಕಂತೇಳಿ ತಯಾರಿಯಲ್ಲಿದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗ ನಮ್ಮ ಒಂದಿಷ್ಟು ಬೇಡಿಕೆಗಳನ್ನು ಕೂಡ ನಾವು ಅವರಿಗೆ ಸಲ್ಲಿಸಿರುವಂಥದ್ದು. ಅದರಲ್ಲಿ ಪ್ರಮುಖವಾದಂಥ ವಿಚಾರಗಳನ್ನು ಕೂಡ ಅವರ ಮುಂದೆ ಚರ್ಚೆಯನ್ನು ಮಾಡಿದ್ವಿ. ಎಸ್ಪೆಷಲಿ ಈ ಒಂದು ಒಳ ಮೀಸಲಾತಿ ಅನ್ವಯ ಏನು ಸರ್ಕಾರ ಈಗ ನೇಮಕಾತಿಗಳನ್ನ ಮಾಡೋದಕ್ಕೆ ಹೊರಟಿದೆ. ಸೊ ಅಲ್ಲಿ ಸ್ವಲ್ಪ ಕಾನೂನು ತೊಡಕುಗಳು ಏನೇ ಇದ್ರು ಕೂಡ ಅದನ್ನ ಬೇಗ ಬಗೆಹರಿಸಿ ನೇಮಕಾತಿಗಳನ್ನ ಮಾಡಿಕೊಡಿ. ಈಗ ರಾಜ್ಯದ ಲಕ್ಷಾಂತರ ಜನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರುವಂಥ ಆಸ್ಪಿರೆಂಟ್ಸು ಸೊ ಈ ಒಂದು ಸರ್ಕಾರಕ್ಕೆ ಋಣಿಯಾಗಿರ್ತಾರೆ. ಕಾರಣ ನೀವೇನಾದರೂ ನೇಮಕಾತಿಯನ್ನು ಮಾಡಿ ಒಳ್ಳೆ ರೀತಿಯಿಂದ ಎಲ್ಲರೂ ಕೂಡ ಉದ್ಯೋಗ ಅವಕಾಶವನ್ನು ಪಡ್ಕೊಂಡ್ರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸರ್ ಅಂತೇಳಿ ಒಂದಿಷ್ಟು ವಿಷಯಗಳ ಬಗ್ಗೆ ಅವರಿಗೆ ಹೇಳಿದ್ವಿ. ಆ್ಯಂಡ್ ಅವರು ಕೂಡ ಅಷ್ಟೇ ಹಲವಾರು ವಿಚಾರಗಳನ್ನು ಗಮನಿಸ್ತಾ ಇರ್ತಾರೆ. ಕಾರಣ ಅವರು ಮಾನವ ಹಕ್ಕುಗಳು ಮತ್ತು ಮಾಹಿತಿ ಹಕ್ಕುಗಳ ವಿಭಾಗದ ಪ್ರಧಾನ ಕಾರ್ಯದರ್ಶರು ಕಾಂಗ್ರೆಸ್ ಪಕ್ಷದ್ದು. ಹಾಗಾಗಿ ಹಲವಾರು ವಿಷಯಗಳನ್ನು ಗಮನಿಸ್ತಾ ಇರ್ತಾರೆ. ಸೊ ಅವ್ರು ಹೇಳಿದಂಥದ್ದು ಕೂಡ ಹಲವಾರು ವಿಚಾರಗಳು ತುಂಬ ಪ್ರಮುಖವಾದಂಥವು. ಅದರಲ್ಲಿ ನೋಟಿಫಿಕೇಶನ್ ರಿಲೇಟೆಡು ಶುರು ಮಾಡುತ್ತೆ ಸರ್ಕಾರ, ಈಗಾಗಲೇ ಆ ಚಿಂತನೆಯಲ್ಲಿದೆ. ಆ್ಯಂಡ್ ಸರ್ಕಾರದ ಮಟ್ಟದಲ್ಲಿ ಏನೇನು ಕೆಲಸ ಆಗಬೇಕಿದೆ ಸೊ ಅದೆಲ್ಲವೂ ಕೂಡ ಪ್ರೊಸೀಜರ್ ನಡೀತಾ ಇದೆ. ಹಾಗಾಗಿ ಆದಷ್ಟು ಬೇಗ ನಾವು ಮಾಡ್ತೀವಿ. ಯುವ ಜನರ ಕಷ್ಟಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಅರಿತುಕೊಳ್ತಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೂ ಕೂಡ ಖಾಲಿ ಹುದ್ದೆಗಳ ಭರ್ತಿ ಮಾಡಬೇಕು ಅನ್ನುವಂಥದ್ದು ಮಹತ್ವಾಕಾಂಕ್ಷೆ ಇರೋದ್ರಿಂದ ಈ ಹಿಂದಿನ ಪ್ರಣಾಳಿಕೆಯಲ್ಲಿ ಕೂಡ ಘೋಷಣೆ ಮಾಡಿದ್ರು. ಆ್ಯಂಡ್ ಅದರಂತೆ ಕೂಡ ನಡ್ಕೊಳ್ತಾರೆ. ಬಟ್ ಒಳ ಮೀಸಲಾತಿ ಮತ್ತು ಒಂದಿಷ್ಟು ಕಾನೂನು ತೊಡಕುಗಳು ಇರೋದ್ರಿಂದ ಸಮಸ್ಯೆ ಆಗ್ತಿದೆ. ಆದಷ್ಟು ಬೇಗ ನಾವು ಅದನ್ನು ಬಗೆಹರಿಸ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಸೊ ಮಾರ್ಚ್ ತಿಂಗಳಲ್ಲಿ ಆಲ್ಮೋಸ್ಟ್ ನೇಮಕಾತಿಗಳನ್ನು ಆರಂಭ ಮಾಡೋದಕ್ಕೆ ಚಿಂತನೆಯಲ್ಲಿ ಇದ್ದಾರೆ. ಆ್ಯಂಡ್ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಕೆಲವೊಂದಿಷ್ಟು ಬೇಡಿಕೆಗಳು ನಮ್ಮದು ಇತ್ತು. ಏನು ಅಂತಂದರೆ ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ಪಡೆದಂಥ ಹುದ್ದೆಗಳು ಯಾವ್ದ್ಯಾವುದು ಏನೇನಿದೆ ಸೊ ಅದೆಲ್ಲ ಪ್ರಮುಖವಾಗಿ ಆಗಬೇಕು ಅಂತೇಳಿ. ಆ್ಯಂಡ್ ಅದರ ಜೊತೆ ಅಪೆಕ್ಸ್ ಬ್ಯಾಂಕ್ದು ಒಂದು ಆಸ್ಪಿರೆಂಟ್ಸ್ ಯಾರೆಲ್ಲ ಮೊನ್ನೆ ಕಳೆದ 2 ವರ್ಷಗಳಿಂದ ಆದಂಥ ರೆಕ್ರೂಟ್ಮೆಂಟ್ ಪರೀಕ್ಷೆ ಬರೆದಂಥ ರಿಸಲ್ಟ್ಗಾಗಿ ಇನ್ನೂ ವೇಟ್ ಮಾಡ್ತಾ ಇದ್ದಾರೆ. ಸೊ ಅದರ ಕುರಿತು ಕೂಡ ಚರ್ಚೆಯನ್ನು ಮಾಡಿದ್ವಿ. ಅದರ ಬಗ್ಗೆ ಕೂಡ ಅವರು CM ಗಮನಕ್ಕೆ ತರ್ತೀವಿ ನಾವು ಇದನ್ನು. ಸೊ ಫಲಿತಾಂಶ ಬಿಡಿಸೋದ್ರ ಬಗ್ಗೆ. ಬಟ್ ಅದಿನ್ನೂ ಅಲ್ಲಿ ಅಧ್ಯಕ್ಷರ ನೇಮಕ ಆಗಿಲ್ಲ ಅಪೆಕ್ಸ್ ಬ್ಯಾಂಕ್ದು. ಸೊ ಅದಕ್ಕೆ ತಡ ಆಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ರು. ಒಟ್ಟಾರೆ ಇವತ್ತಿನ ಭೇಟಿ ತುಂಬ ಅತ್ಯುತ್ತಮವಾಗಿತ್ತು. ಆ್ಯಂಡ್ ಅವರು ಕೂಡ ಅಷ್ಟೇ ಅತ್ಯದ್ಭುತವಾದಂಥ ವಿಚಾರಧಾರೆಗಳನ್ನು ನಮಗೆ ತಿಳಿಸಿದರು. ಯುವ ಜನತೆ ಯಾವ ರೀತಿಯಾಗಿ ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ಆ್ಯಂಡ್ ನಾವು ಸಾಮಾಜಿಕವಾಗಿ ನಡೆದುಕೊಳ್ಳುವ ರೀತಿ ಹೆಂಗಿರಬೇಕು, ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಳ್ಳುವಂಥ ವ್ಯಕ್ತಿತ್ವ ಹೆಂಗೆ ನಾವು ರೂಪಿಸ್ಕೊಳ್ಬೇಕು ಅಂತ ತುಂಬ ಅತ್ಯುತ್ತಮವಾದ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ರು. ಯಾಕೆ ಅಂತಂದರೆ ಇದು ನಾಟ್ ಓನ್ಲಿ ಒಂದು ರಾಜಕೀಯ ಅಥವಾ ಇನ್ನೇನೋ ವಿಚಾರಗಳನ್ನು ಬಿಟ್ಟು ಹಾಕಿದ್ರು ಕೂಡ ಒಬ್ಬ ಹಿರಿಯ ಸಹೋದರ ರೀತಿ ಅವರ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಅನ್ಕೊಳ್ತೀನಿ. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಇದೆಯಲ್ಲ, ಅದರ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರವರು. ಕಾನೂನು ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ತುಂಬ ಸಹಕಾರವನ್ನು ನೀಡುವಂಥವ್ರು. ಹಾಗಾಗಿ ಅವರ ವೃತ್ತಿ ಜೀವನದಲ್ಲಿ ಕಂಡಂಥ ಕೆಲವೊಂದಿಷ್ಟು ವಿಶೇಷ ಅನುಭವಗಳನ್ನೆಲ್ಲವನ್ನು ಕೂಡ ರಾಜಕೀಯವಾಗಿ ಏನೇ ಇಲ್ಲೆಲ್ಲವನ್ನು ಕೂಡ ತಿಳಿಸಿದರು. ಒಂದು ಪಕ್ಷ ಅನ್ನೋದಕ್ಕಿಂತ ವ್ಯಕ್ತಿ ಆದವನು ಯಾವ ರೀತಿ ಸಾಮಾಜಿಕವಾಗಿ ಗುರುತಿಸ್ಕೊಳ್ಳೋದಾಗಿರ್ಬೋದು, ಇವತ್ತಿನ ಸರ್ಕಾರಿ ಹುದ್ದೆಯ ಈ ಕಾಂಪಿಟೇಷನಲ್ಲಿ ಹೆಂಗೆ ಸರ್ವೈವ್ ಆಗುವಂಥದ್ದು ತುಂಬ ವಿಚಾರಗಳು ನೋಡಿ. ಯಾವುದೇ ಪಕ್ಷ ಇಲ್ಲಿ ಏನೇ ಇರಲಿ ಅಲ್ಲಿರುವಂಥ ವ್ಯಕ್ತಿಗಳು ತುಂಬ ಅತ್ಯುತ್ತಮವಾದ ಆಲೋಚನೆಗಳನ್ನು ಹೊಂದಿದಾಗ ಆ ಪಕ್ಷ ಅಥವಾ ಆ ಸಂಘಟನೆ ಇನ್ನೇನೇ ಆಗಿರಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ಇಲ್ಲಿ ಅವರ ಒಂದು ಕೊಡುಗೆಗಳು ಕೂಡ ತುಂಬ ಪ್ರಮುಖವಾಗಿರುತ್ತೆ. ಸೊ ನೇಮಕಾತಿ ಕುರಿತಾಗಿ ಇನ್ನೂ ಅಪ್ಕಮಿಂಗ್ ಡೇಸಲ್ಲಿ ಏನಾದರೂ ನಿಮ್ಮ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಮುಂದೆ ಬಂದು ತಿಳಿಸಿ, ನಾವು ನೇರವಾಗಿ ನಿಮಗೆ ಅವಕಾಶ ಮಾಡಿಕೊಡ್ತೀವಿ. ಆ್ಯಂಡ್ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳನ್ನು ನಾವು ಪರಿಹರಿಸ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ಅದರ ಜೊತೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿ ನೀವು ನಮ್ಮ ಸಮಸ್ಯೆಗಳನ್ನು ರಾಜ್ಯದ ಎಲ್ಲ ಅಭ್ಯರ್ಥಿಗಳ ಪರವಾಗಿ ತಿಳಿಸಿ. ಸೊ ಅದು ಕೂಡ ಒಳ್ಳೆಯದು. ಅದನ್ನು ಕೂಡ ನಾವು CM ಅವರ ಗಮನಕ್ಕೆ ತರ್ತೀವಿ ಅನ್ನುವಂಥದ್ದನ್ನು ಕೂಡ ನಮ್ಮ ಹತ್ರ ಸರಳವಾಗಿ ತುಂಬ ಡೌನ್ ಟು ಅರ್ತ್ ಆಗಿ ಎಲ್ಲವನ್ನು ಕೂಡ ವಿವರವಾಗಿ ತಿಳಿಸಿದ್ರೆ. ಆ್ಯಂಡ್ ನಮ್ಮ ಬೇಡಿಕೆಗಳನ್ನು ಕೂಡ ಏನೇನಿತ್ತು ಅದರೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಕೇಳಿಸ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಓದುವ ವಯಸ್ಸಿನಲ್ಲಿ ಇರುವಂಥ ಹುಮ್ಮಸ್ಸನ್ನು ಕಳ್ಕೊಳ್ಬೇಡಿ. ಆ್ಯಂಡ್ ನಿಮ್ಮ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋ ನಿಟ್ಟಿನಲ್ಲಾಗಿರ್ಬೋದು, ನಾಯಕತ್ವವನ್ನು ರೂಪಿಸಿಕೊಳ್ಳೋ ನಿಟ್ಟಿನಲ್ಲಿ ತುಂಬ ವಿಶೇಷ ಹೆಜ್ಜೆಗಳನ್ನು ನೀಡಿ ಅಂತೇಳಿ
ನಾವು ಕೂಡ ಅಷ್ಟೇ ಈ ಬಗ್ಗೆ ಅವರಿಗೆ ಎಲ್ಲ ವಿಷಯಗಳನ್ನು ತಿಳಿಸಿದ್ದೀವಿ. ಆದಷ್ಟು ಬೇಗ ಅದಕ್ಕೆ ಪರಿಹಾರ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದರ ಜೊತೆ ಇನ್ನೊಂದು ಮುಖ್ಯವಾದಂತಂದ್ರೆ ಈ ಒಳ ಮೀಸಲಾತಿದು. ಸೊ ಕೆಲವೊಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಏನು ಅಂತಂದ್ರೆ, ಒಂದು ಬಣದಿಂದ ಬೇಡಿಕೆ ಇರುವಂಥದ್ದು ಒಳ ಮೀಸಲಾತಿ ಅನ್ವಯ ನೀವು ನೇಮಕಾತಿ ಮಾಡೋ ಅಂತೇಳಿ, ಇನ್ನೊಂದು ಬಣದಿಂದ ಇರುವಂಥದ್ದು ಒಳ ಮೀಸಲಾತಿ ಅನ್ವಯ ಬಟ್ ಮೀಸಲಾತಿ ನೀವು 50%, ಕೆಲವರು 56 ಅಂತ ಈ ರೀತಿ ನಡೀತಾ ಇದೆ. ಸೊ ಅದಕ್ಕೆ ಈಗ ಕಾನೂನಾತ್ಮಕವಾಗಿ ತೊಡಕುಗಳು ಬರಬಹುದು ಅನ್ನೋ ಕಾರಣಕ್ಕೆ ಸರ್ಕಾರ 50 ಮೇಲೆ ಮಾಡ್ತೀವಿ, 6% ಬ್ಯಾಕ್ಲಾಗ್ ಇಡ್ತೀವಿ ಅಂತೇಳಿ ನಿರ್ಧಾರಕ್ಕೆ ಬರ್ತಾ ಇರುವಂಥದ್ದು. ಅದರ ಜೊತೆ ಇನ್ನೊಂದು ಪ್ರಮುಖವಾದಂಥದ್ದು 2ನೇ ತಾರೀಕು ಏನು ನಮ್ಮದು ಮೀಸಲಾತಿ ಕೇಸ್ ಇದೆ ನಮ್ಮ ರಾಜ್ಯ ಹೈಕೋರ್ಟ್ನಲ್ಲಿ, ಕರ್ನಾಟಕದ ಹೈಕೋರ್ಟಲ್ಲಿ ನಡೀತಾ ಇರುವಂಥದ್ದು. ಸೊ ಅದರ ವಿಚಾರಣೆಗೆ ಈಗ ಕೇಸ್ ಲಿಸ್ಟ್ ಆಗಿದೆ. ಸೊ ಅದು ಕೂಡ ವಿಚಾರಣೆಗೆ ಬರುತ್ತೆ, ಅಲ್ಲೂ ಕೂಡ ಆಸ್ ಇಟ್ ಈಸ್ ಹೆರಿಂಗ್ ಆಗುತ್ತೆ. ಸೊ ಅದು ಒಂದಿದೆ. ಸೊ ಒಟ್ಟಾರೆ ಇವತ್ತಿನ ವಿಚಾರಗಳು ಇಷ್ಟಿದೆ ನೋಡಿ. ಅಪ್ಕಮಿಂಗ್ ಡೇಸಲ್ಲೂ ಕೂಡ ಅಷ್ಟೇ ವಿದ್ಯಾರ್ಥಿಗಳ ಪರವಾಗಿ, ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವ ಎಲ್ಲ ಆಸ್ಪಿರೆಂಟ್ಸ್ಗಳ ಪರವಾಗಿ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಾಗಿರ್ಬೋದು, ಬೇಡಿಕೆಗಳಾಗಿರ್ಬೋದು, ಅವುಗಳನ್ನು ನ್ಯಾಯಯುತವಾಗಿ, ಸಂವಿಧಾನಬದ್ಧವಾಗಿ ನಾವು ಯಾವ ರೀತಿ ಅವುಗಳಿಗೆ ಹೋರಾಟ ಮಾಡಬಹುದು, ಯಾವ ರೀತಿ ಅವುಗಳಿಗೆ ನ್ಯಾಯವನ್ನು ಪಡ್ಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಸೊ ಸಾಧ್ಯವಾದರೆ ನಿಮ್ಮ ಏನೇ ಬೇಡಿಕೆಗಳಿದ್ರೂ ಕೂಡ ನಮಗೆ ಪತ್ರದ ಮೂಲಕ ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಚಾನಲ್ನ ಬಯೋದಲ್ಲೇ ಇದೆ. ಸೊ ಅದಕ್ಕೆ ಕಳಿಸಿ. ನಿಮ್ಮ ಯಾವುದೇ ಬೇಡಿಕೆಗಳಿದ್ದರೆ, ಏನೇ ಸಮಸ್ಯೆಗಳಿದ್ರೂ ನಾವು ಸಂಬಂಧಪಟ್ಟ ಇಲಾಖೆ, ಸಂಬಂಧಪಟ್ಟ ಕಚೇರಿ, ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ಅವರ ಗಮನಕ್ಕೆ ತರುವಂಥ ಕೆಲಸ ಮಾಡೋಣ. ಯಾಕೆ ಅಂತಂದರೆ ರಾಜಕೀಯ ಬೇರೆ, ಬೇರೇನೋ ಬೇರೆ, ವಿದ್ಯಾರ್ಥಿಗಳ ಸಮಸ್ಯೆನೇ ಬೇರೆ. ಅವೆಲ್ಲವನ್ನು ಕೂಡ ಮಿಕ್ಸ್ ಮಾಡುವಂಥದ್ದು ಆಗಬಾರ್ದು. ರಾಜಕೀಯಕ್ಕೆ ರಾಜಕೀಯದ್ದೇ ಬೇರೆ ವ್ಯಕ್ತಿತ್ವ, ಅದದ್ದೇ ಆದಂಥ ಒಂದು ಗುಣ ಇರುತ್ತೆ. ವಿದ್ಯಾರ್ಥಿಗಳ ಸಮಸ್ಯೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೇರೆ ಇರುತ್ತೆ. ಸೊ ಹಾಗಾಗಿ ನಾವು ನಮ್ಮ ಹೋರಾಟಗಳನ್ನು ನ್ಯಾಯಯುತವಾಗಿ ಕೇಳೋಣ, ನಮ್ಮ ಬೇಡಿಕೆಗಳನ್ನು ನ್ಯಾಯಯುತವಾಗಿ ಪಡ್ಕೊಳ್ಳೋಣ. ಸೊ ಅದಕ್ಕೆ ನಾವೇನು ಮಾಡಬೇಕು ಅದನ್ನು ಮಾಡೋಣ. ಇನ್ನೊಂದು, ನೀವು ಯಾವುದೇ ವಕೀಲರು ಅಥವಾ ಕಾನೂನು ತಜ್ಞರ ಹತ್ರ ಹೋದರೆ ಅವ್ರು ನಿಮಗೆ ಮೊದಲು ನೀಡುವಂಥ ಎಚ್ಚರಿಕೆ ಅಂತಂದರೆ, ಯಾವತ್ತೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಬೇಡಿ. ಸಮಾಜದಲ್ಲಿರುವಂಥ ನಿಮ್ಮ ಒಂದು ಇರುವಿಕೆ ಇನ್ನೊಬ್ಬರಿಗೆ ತೊಂದರೆ ಆಗದೇ ಇರೋ ರೀತಿ, ಇನ್ನೊಬ್ಬರಿಗೆ ಸಮಸ್ಯೆ ಮಾಡದೇ ಇರೋ ರೀತಿ ಇರಬೇಕು ಅನ್ನುವಂಥದ್ದು. ಯಾಕೆ ಅಂತಂದರೆ ಇವತ್ತಿನ ಕಾನೂನು ಯಾವ ರೀತಿ ಆಗಿದೆ ಪರಿಸ್ಥಿತಿ ಅನ್ನೋದು ನಿಮ್ಗೆ ಗೊತ್ತಿದೆ. ದೇವೇಗೌಡರ ಮೊಮ್ಮಗ, ನಿಮಗೆ ಗೊತ್ತಿದೆ ಯಾರು ಅಂತೇಳಿ, ಪ್ರಜ್ವಲ್ ರೇವಣ್ಣ ಅವರು. ಅಂತಹ ರಾಷ್ಟ್ರದ ಮಾಜಿ ಪ್ರಧಾನಿಗಳ ಮೊಮ್ಮಗನ ಕೂಡ ಕಾನೂನಿನ ಮುಂದೆ ದೊಡ್ಡವರಲ್ಲ. ಎಂತಹದ್ದೇ ಇನ್ಫ್ಲುಯೆನ್ಸ್ ಇರಲಿ, ಎಂತಹದ್ದೇ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇರಲಿ, ಒಂದು ಬಾರಿ ಕಾನೂನಿನ ಮುಂದೆ ನೀನು ತಪ್ಪಿತಸ್ಥ ಅನಿಸ್ಕೊಂಡ್ಬಿಟ್ರೆ ಇನ್ನು ಯಾವುದೇ ಕಾರಣಕ್ಕೂ ಹೊರಬರೋಕ್ಕಾಗಲ್ಲ. ಆ್ಯಂಡ್ ಓದುವ ವಯಸ್ಸಿನಲ್ಲಿರೋ ಹುಮ್ಮಸ್ಸಿನಿಂದ ಬದುಕನ್ನು ಹಾಳು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಬಾರ್ದು. ಇವತ್ತು ತುಂಬ ಜನ ಬಿಸಿ ರಕ್ತ ಇರುತ್ತೆ, ಆ ಒಂದು ಜೋಶಲ್ಲಿ ಏನೇನೋ ನಿರ್ಧಾರಗಳು, ಏನೇನೋ ಮಾತುಗಳನ್ನು ಹಾಡ್ತೀವಿ. ಅದು ನಮಗೆ ಮುಂದೆ ಹೆಂಗೆ ಎಫೆಕ್ಟ್ ಆಗುತ್ತೆ, ಒಂದೇ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟಿಂದ ಕೂಡ ನಮ್ಮ ಭವಿಷ್ಯಕ್ಕೆ ಕಳಂಕ ತರುವಂಥ ಸಮಸ್ಯೆನ ನಾವು ಮಾಡ್ಕೋಬೋದು. ಆ ರೀತಿ ಕೂಡ ಇರುತ್ತೆ. ಸೊ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ನೀಡ್ತಾರೆ, ಯಾರೇ ನೀವು ವಕೀಲರು ಅಥವಾ ಯಾರನ್ನೇ ಭೇಟಿಯಾದ್ರು ಆ ರೀತಿ ಇರುತ್ತೆ. ಸೊ ಒಟ್ಟಾರೆ ಈ ರೀತಿ ಇವತ್ತಿನ ವಿಚಾರವನ್ನು ನಿಮ್ಗೆ ತಿಳಿಸಿದ್ದೀನಿ. ನೋಟಿಫಿಕೇಷನ್ ರಿಲೇಟೆಡು 100% ನಿಮ್ಮ ಎಫರ್ಟನ್ನು ಹಾಕಿ ಪ್ರಿಪ್ರೇಷನ್ ಮಾಡಿ, ನಿಮ್ಮ ಫಲಾನುಫಲ ಏನಿದೆ ಅದು ನಿಮಗೆ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದ.